ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನಾನು ನಿನ್ನೆ ಹೇಳ್ದಾಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಇವತ್ತು ಇಂಜೆಕ್ಷನ್ ಹಾಕಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ. ನಾನು ಮಕ್ಕಳೆಲ್ಲ ಹೊರಟಿದ್ದೀವಿ. ಬನ್ನಿ ನೋಡೋಣ ದಿನ ಇವತ್ತು ಹೇಗಿರುತ್ತೆ ಅಂತ. ಇವಾಗ ಇಂಜೆಕ್ಷನ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ಇಂಜೆಕ್ಷನ್ ತೊಗೊಳಕ್ಕೆ ಅಂತಲ್ಲ, ಚಿಕ್ಕಮಂಗ್ಳೂರಿಗೆ ಏನಾದರೂ ಸ್ವಲ್ಪ ಹೋಗಿ ಏನಾದ್ರು ಲಂಚ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಎಲ್ಲ ಕಡೆ ಬಂದಿರೋದ್ರಿಂದ ಹೋಟೆಲ್ ತೆಗೆದಿರುತ್ತೆ ಅಂತ ಹೇಳಿದ್ದಾರೆ. ಆದರೆ ಹೋಟೆಲ್ ತೆಗೆದಿರುತ್ತಾ ಇಲ್ವೋ ಗೊತ್ತಿಲ್ಲ. ಸೊ ಆದರೆ ಹೋದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಹೋಟೆಲ್ ತೆಗೆದಿಲ್ಲ ಅಂದರೆ ಅಂತ ಹೇಳಿ ನಾವೇ ಎಲ್ಲ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗಿವಾಗ ತುಂಬ ಒಂದು ತಲೆ ಬಿಸಿ ಆಗಿರೋದು ಏನಂದರೆ, ಈಗ ನಾನು ಹೋದರೆ ನರ್ಸ್ ಇಂಜೆಕ್ಷನ್ ಕೊಡೋಕ್ಕೆ ಸಿಗ್ತಾರೋ ಇಲ್ವೋ ಅನ್ನೋದೇ ನನಗೆ ಟೆನ್ಷನ್ ಆಗಿಬಿಟ್ಟಿದೆ. ಯಾಕಂದರೆ ನಮ್ಮೂರಲ್ಲೂ ಹಾಸ್ಪಿಟಲ್ ಇದೆ, ಇರಲಿಲ್ಲ ನರ್ಸು. ಹಾಗಾಗಿ ನಾವು ನಮ್ಮೂರಿಂದ ಪಕ್ಕದ ಊರಿಗೆ ಹೋಗಿದ್ವಿ. ಅಲ್ಲೂ ನರ್ಸ್ ಇಲ್ಲ ಅಂದರೆ ಏನು ಮಾಡೋದಪ್ಪ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದೀವಿ. ನನ್ನ ಮಗಳು, ನನ್ನ ಮಗ, ನಮ್ಮತ್ತೆ, ನಮ್ಮತ್ತೆ, ನನ್ನ ಮೈದ್ನಂದಿರಿಬ್ಬರು ಎಲ್ಲರೂ ಹೋಗಿದ್ವಿ. ಆ್ಯಂಡ್ ನಾನು ಹೋಗಿದ್ದು ಇನ್ನೊಂದು 2 ಮಿನಿಟ್ಸ್ ಲೇಟ್ ಆಗಿದ್ರೂ ನರ್ಸ್ ಹೋಗ್ಬಿಡ್ತಾಯಿದ್ರು. ನನ್ನದು ಲಕ್ ಅನಿಸುತ್ತೆ. ನಾನು ಹೋಗಿದ ತಕ್ಷಣ ನರ್ಸು ಗಾಡಿ ಹತ್ತುತ್ತಾ ನಾನಿಲ್ಲ ಇಂಜೆಕ್ಷನ್ ಇದೆ ಅಂದಾಗ ಪಾಪ ಮತ್ತೆ ಇಳಿದು ಬಂದು ಇಂಜೆಕ್ಷನ್ ಕೊಟ್ಟು ಹೋದರು. ಇವತ್ತು ಹಾಫ್ ಡೇ ಅಂತೆ ಅವರಿಗೆ. ಕರ್ನಾಟಕ ಬಂದಿರೋದ್ರಿಂದ ಹಾಫ್ ಡೇ ಅಂತ ಹೇಳಿ ಹೊರಟಿದ್ರು. ಅಲ್ಲಿಂದ ಚಿಕ್ಕಮಂಗ್ಳೂರಿಗೆ ಹೋಗೋಣ ಲಂಚಿಗೆ ಅಂತ ಹೇಳಿದ್ನಲ್ಲ. ಸೊ ಲಂಚಿಗೆ ಹೋಗೋದು ಬೇಡ, ಯಾಕಂದರೆ ಇನ್ ಕೇಸ್ ಏನಾದರೂ ಹೋಟೆಲೆಲ್ಲ ಕ್ಲೋಸ್ ಆಗಿದ್ದರೆ ಸುಮ್ಮನೆ ಅಷ್ಟು ದೂರ ಹೋಗಿ ಬರಬೇಕಾಗತ್ತೆ, ಬೇಡ ಅಂತ ಹೇಳಿ ನಮ್ಮೂರ ಹತ್ರನೇ ಮಲ್ಲಂದೂರಲ್ಲಿ ಶೂಟಿಂಗ್ ಪಾರ್ಟ್ಸ್ ಅಂತ ಒಂದಿದೆ. ಸೊ ಆ ಶೂಟಿಂಗ್ ಪ್ಲೇಸಿಗೆ ಹೋಗಿದ್ದೆ. ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಕ್ಕೆ, ವೆಡ್ಡಿಂಗ್ದು ಅಥವಾ ಪ್ರೀ ವೆಡ್ಡಿಂಗ್ ಶೂಟು, ಮೆಟರ್ನಿಟಿ ಶೂಟು ಅದೆಲ್ಲ ಇಲ್ಲಿ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿದೆ. ಹಾಸ್ಪಿಟಲಿಂದ ಒಂದು ಅರ್ಧ ಕಿಲೋಮೀಟ್ರೂ ಇಲ್ಲ, ಹತ್ರನೇ ಇತ್ತು. ಸೊ ನಾನು ಮದುವೆಯಾಗಿ ಒಂದು 5 ವರ್ಷ ಆಗಿತ್ತು. ಎಲ್ಲರೂ ಹೇಳ್ತಾಯಿದ್ರು ಇಲ್ಲೊಂದು ಶೂಟಿಂಗ್ ಪಾರ್ಟ್ಸ್ ಇದೆ, ಹೋಗಬೇಕು, ಚೆನ್ನಾಗಿರುತ್ತೆ ಅಂತ. ನಾನು ಯಾವತ್ತೂ ನೋಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಇಷ್ಟ ಆಯಿತು. ತುಂಬ ಬಿಸಿಲಿರೋದ್ರಿಂದ ಹೊರಗಡೆ ಜಾಸ್ತಿ ಫೋಟೋ ಗಿಟೋ ಅಂತ ಏನು ತಗೊಳಕ್ಕಾಗಲಿಲ್ಲ. ಒಂದು ಸ್ವಲ್ಪ ನೆರಳಿರೋ ಟೈಮಲ್ಲೇ ಬರಬೇಕಿತ್ತು. ಬೆಳಗ್ಗೆನೇ ಬೇಗ ಬಂದರೆ ಚೆನ್ನಾಗಿರುತ್ತೆ. ಆ್ಯಂಡ್ ಫೋಟೋ ಶೂಟ್ಗೆಲ್ಲ ಚೆನ್ನಾಗಿ ರೆಡಿಯಾಗಿ ಬರಬೇಕಿಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಬೇಗ ಒಂದು 9 ಗಂಟೆ 10 ಗಂಟೆ ಹಂಗೆ ಬಂದರೆ ಆವಾಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಇರಲ್ಲ, ಆವಾಗ ಚೆನ್ನಾಗಿ ಫೋಟೋ ಶೂಟ್ ಮಾಡ್ಕೋಬೋದು. ನಾವು ಹೋದಾಗ ಆಲ್ಮೋಸ್ಟ್ ಒಂದು 12:45 ಆಗಿತ್ತು. ತುಂಬಾ ಬಿಸಿಲು ಇತ್ತು. ನಾವೇನು ಫೋಟೋ ತಗೊಳ್ಲಿಲ್ಲ. ಫೋಟೋ ತೊಗೊಂಡ್ರೂ ಅಲ್ಲೇನು ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ ಬಿಸಿಲಿಗೆ. ಅದು ಹೇಗೆ ಫೋಟೋ ತಗೊಳ್ಳೋದು ಅಂತ ಹೇಳಿ ಸುಮ್ಮನೆ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ಸುತ್ತಲೂ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿರೋರು ಯಾರು ಕಾರಿಂದ ಕೆಳಗೆ ಇಳಿಯೋಕ್ಕೆ ರೆಡಿ ಇಲ್ಲ, ಯಾಕಂದರೆ ಅಷ್ಟೊಂದು ಬಿಸಿಲಿತ್ತು. ಸರಿ ಅಂತ ಹೇಳಿ ಇವಾಗ ನಾನು ಮನೆಗೆ ಬಂದು ಹೊಟ್ಟೆ ತುಂಬ ಹಸಿತಿತ್ತು. ಮನೆಗೆ ಬರೋಷ್ಟೊತ್ತಿಗೆ ಒಂದು 2:30 ಆಗಿಬಿಟ್ಟಿತ್ತು. ಆಮೇಲೆ ಕೋಳಿ ರೊಟ್ಟಿ ಮತ್ತು ಸಾಂಬಾರು ಹಾಕ್ಕೊಂಡಿದ್ದೀನಿ. ತುಂಬ ತೊದಲುತ್ತಾ ಇದ್ದೀನಿ ಇವತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಕೋಳಿ ರೊಟ್ಟಿ ಅಂದರೆ ಮಂಗಳೂರು ಸೈಡ್ ಇರೋರಿಗೆ ಜಾಸ್ತಿ ಗೊತ್ತಿರುತ್ತೆ. ನನಗೂ ಗೊತ್ತಿರಲಿಲ್ಲ. ನಾನೀಗ ಮದುವೆ ಆಗಿ ಬಂದಮೇಲೆ ಗೊತ್ತಾಗಿದ್ದು. ಅದಕ್ಕೆ ಚಿಕನ್ ಸಾರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಬಿಸಿಲಿಗೆ ಊಟನೇ ಸೇರಲ್ಲ. ಸೊ ಹಾಗಾಗಿ ಕೋಳಿ ರೊಟ್ಟಿನೇ ಹಾಕ್ಕೊಂಡು ಊಟ ಮಾಡಿ ನಮ್ಮದು ಊಟ ಆಯಿತು. ಇವಾಗ ನೆಕ್ಸ್ಟು ನಮ್ಮ ಜೇನು ಹುಳಗಳಿಗೆ ಊಟ ಕೊಡಬೇಕಲ್ಲ, ಹಾಗಾಗಿ ಜೇನು ಹುಳಗೆ ಊಟ ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದೀವಿ. ಇದು ಊಟ ಕೊಡೋದಲ್ಲ, ಅದೇನಾಗಿದೆ ಅಂದರೆ ಜೇನು ಹುಳದಲ್ಲಿ ಅದರದ್ದೊಂದು ಸ್ಟೋರಿ ಇದೆ. ಹೇಗೆ ಅಂದರೆ ಜೇನುಹುಳ ತನಗೆ ಬೇಕಾದನ್ನು ಫಸ್ಟು ಜೇನುತುಪ್ಪ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ನಮಗೆ ಬೇಕಾಗಿರೋ ಜೇನುತುಪ್ಪನ ಅದು ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪ ಅದು ಸಂಗ್ರಹಿಸಿಟ್ಕೊಂಡ್ಮೇಲೆ ಮತ್ತೆ ಸೋಂಬೇರಿ ಆಗಿಬಿಡುತ್ತೆ. ನಾವೇನು ಅದಕ್ಕೆ ಕೆಲಸ ಕೊಟ್ಟಿಲ್ಲ ಅಂದರೆ ಸೋಂಬೇರಿ ಆಗಿಬಿಡುತ್ತೆ ಜೇನುಹುಳ. ಹಾಗಾಗಿ ನಾವು ಈಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಜೇನು ತುಪ್ಪ ರೆಡಿ ಮಾಡಿ ಇಟ್ಕೊಂಡಿದೆ. ಈಗ ನಮಗೆ ಬೇಕಲ್ಲ, ಹಾಗಾಗಿ ನಮಗೆ ಬೇಕಾಗಿರೋ ಜೇನುತುಪ್ಪಕ್ಕೆ ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ಲೇಟ್ಗಳನ್ನ ಇಡಬೇಕು. ಇಲ್ಲ ಅಂತೇಳಿದರೆ ಅದಕ್ಕೆ ಜೇನು ಕಟ್ಟೋಕ್ಕೆ ಜಾಗ ಇಲ್ದಲೆ ಅದೆಲ್ಲ ಸ್ವಲ್ಪ ಜನನ ಕರ್ಕೊಂಡು ಬೇರೆ ಕಡೆ ಹೋಗಿಬಿಡುತ್ತೆ. 1-2 ಕಿಲೋಮೀಟ್ರ್ ದೂರ ಅಥವಾ 1 ಕಿಲೋಮೀಟ್ರ್ ದೂರ ಹೋಗಿಬಿಡುತ್ತೆ. ಹಾಗಾಗಿ
ಇದು ಅದಕ್ಕೆ ಬೇಕಾಗಿರುವಂಥ ಜೇನೆಲ್ಲ ಕಟ್ಟಿಟ್ಕೊಂಡಿದ್ದೆ. ಈಗ ನಮಗೆ ಅಂದರೆ ನಾವು ತಗೊಳ್ಬೇಕಾಗಿರೋದನ್ನ ಈಗ ನಾವು ಮಾಡ್ಕೊಬೇಕು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಎಕ್ಸ್ಟ್ರಾ ಕಟ್ಟಿಬಿಟ್ಟಿದೆ. ಅದು ಇದನ್ನೆಲ್ಲ ಕ್ಲೀನಾಗಿ ತೆಗೆದು ನಾವು ಮೇಲಿಂದ ಅದಕ್ಕೊಂದು ಸಪೋರ್ಟ್ ಕೊಟ್ಟರೆ ಅದು ನಮಗೆ ಬೇಕಾಗಿರುವಂತಹ ಜೇನನ್ನು ಕೊಡುತ್ತೆ, ಜೇನುತುಪ್ಪನ ಕೊಡುತ್ತೆ. ಇವಾಗ ಇದು ನೋಡ್ತಾ ಇದ್ದೀರಲ್ಲ, ಇದೆಲ್ಲನೂ ಅಷ್ಟೇ ಅದಕ್ಕೆ ಬೇಕಾಗಿರುವಂತಹ ಜೇನುತುಪ್ಪನ ಅದು ಸಂಗ್ರಹಿಸಿಟ್ಕೊಂಡಿದೆ. ಅಂದರೆ ಮಳೆಗಾಲಕ್ಕೆ ಅದಕ್ಕೆ ಹೊರಗಡೆ ಹೋಗಿ ತೊಗೊಂಡು ಬರೋಕ್ಕಾಗಲ್ಲಲ್ಲ, ಹಾಗಾಗಿ ಅದಕ್ಕೆ ಬೇಕಾಗಿರುವಂಥದ್ದು ಇಲ್ಲೇನಿದೆ ಕೆಳಗೆ ಇಷ್ಟೊಂದು 1 2 3 4 5 6 7 8 ಪ್ಲೇಟು ಅದಕ್ಕೇನೆ 8 ಪ್ಲೇಟು ಅದು ಮಳೆಗಾಲಕ್ಕೆ ಬೇಕಾಗುತ್ತೆ ಅಂತ ಹೇಳಿ ಕೂಡಿಸಿಟ್ಕೊಳ್ತಾ ಇದ್ದೆ. ಅದನ್ನು ನಾವು ತೆಗಿಯೋಂಗಿಲ್ಲ. ಅದನ್ನೇನಾದರೂ ನಾವು ತೆಗೆದುಬಿಟ್ರೆ ಅದೆಲ್ಲ ಹೋಗಿಬಿಡುತ್ತೆ. ಒಂದು ಜೇನುಹುಳ ಉಳಿಯಲ್ಲ, ಎಲ್ಲನೂ ಹೋಗುತ್ತೆ. ಇನ್ನೊಂದೇನೆಂದರೆ ಹೆಣ್ಣು ಜೇನುಹುಳ ಮಾತ್ರ ಕೆಲಸ ಮಾಡೋದು, ಗಂಡು ಜೇನುಹುಳ ಕೆಲಸ ಮಾಡಲ್ಲ. ಹೆಣ್ಣು ಜೇನುಹುಳಕ್ಕೂ ಗಂಡು ಜೇನುಹುಳಕ್ಕೂ ಹೇಗೆ ಕಂಡುಹಿಡಿತೀರಾ ಅಂದರೆ, ಗಂಡು ಜೇನುಹುಳ ತುಂಬ ಕಪ್ಪಗಿರುತ್ತೆ, ಹೆಣ್ಣು ಜೇನುಹುಳ ಆ ಥರ ಕಪ್ಪಿರಲ್ಲ. ತೋರಿಸ್ತೀನಿ ಇನ್ನೊಂದು ಸರಿ ಹೇಗಿರುತ್ತೆ ಅಂತೇಳಿ. ಜೇನುಹುಳ ಅಂದರೆ ನಾನು ಫಸ್ಟು ತುಂಬಾ ಹೆದರ್ತಾ ಇದ್ದೆ. ಇವಾಗೇನು ಅಷ್ಟು ಹೆದರಿಕೆ ಆಗೋಲ್ಲ, ಯಾಕಂದರೆ ನಾವು ಅದಕ್ಕೆ ಏನಾದರೂ ಹಾನಿ ಮಾಡಿದರೆ ಮಾತ್ರ ಅದು ಬಂದು ನಮಗೆ ಕಚ್ಚೋದು. ಇಲ್ಲ ಅಂದರೆ ನೋಡಿ ಕಚ್ಚೋದೇ ಇಲ್ಲ. ಎಷ್ಟು ಚೆನ್ನಾಗಿ ನಮ್ಮ ಜೊತೆ ಅಡ್ಜಸ್ಟ್ ಆಗಿದೆ ಅಂತೇಳಿ. ಇವಾಗ ತೋರಿಸ್ತಿದ್ದೀನಲ್ಲ, ಇದೆಲ್ಲ ಅದಕ್ಕೆ ಬೇಕಾಗಿರುವಂತಹ ಜೇನುತುಪ್ಪನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ನಾವು ತೆಗೆದ್ರೆ ಜೇನುಹುಳ ಎಲ್ಲ ಹೋಗಿಬಿಡುತ್ತೆ, ಇದನ್ನು ನಾವು ತೆಗಿಯೋ ಆಗಿಲ್ಲ. ಈಗ ನಮಗೆ ಬೇಕಾಗಿರುವಂತಹ ಜೇನನ್ನು ನಾವು ಹೇಗೆ ಅದಕ್ಕೆ ಸಂಗ್ರಹಿಸ್ಕೋಬೇಕು ಅಂತ ಹೇಳಿದರೆ ಅದನ್ನೇ ಇವಾಗ ನಾವು ಪ್ರೊಸೆಸ್ ಮಾಡ್ತಾ ಇರೋದು. ಆ ಪ್ರೊಸೀಜರ್ ಏನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಆಗ್ತಾ ಇದೆ. ನಾವು ಇದು ತಂದಾಗ ಸ್ವಲ್ಪನೇ ಜೇನುಹುಳಗಳಿತ್ತು. ಇವಾಗ ಅದು ಸಂತಾನ ಜಾಸ್ತಿ ಆಗಿಬಿಟ್ಟಿದೆ. ಸೊ ಜಾಸ್ತಿ ಆದಾಗ ಇನ್ನೊಂದು ಬಾಕ್ಸ್ ಇಡಬೇಕಾಗತ್ತೆ, ಇಲ್ಲಾಂದರೆ ಅದೆಲ್ಲ ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಇಲ್ಲಿ ನೋಡಿ ಫ್ರೆಶ್ಶಾಗಿ ಜೇನುತುಪ್ಪ ಅಂದರೆ ಬಂದಿದೆ, ತೆಗೆದಿದ್ದೀವಿ ನಾವು. ಇದೆಲ್ಲ ನಮಗೆ ಜೇನುತುಪ್ಪ ಮಾಡ್ತಾ ಇರೋದು. ಅದು ಇಷ್ಟು ದಿವಸ ಮಾಡ್ಕೊಂಡಿರೋದು ಅದು ಅವ್ರಿಗೆ ಮಾಡಿಕೊಂಡ್ರು. ಅಂದರೆ ಆ ಜೇನುಹುಳಕ್ಕೆ ಮಳೆಗಾಲಕ್ಕೆ ಏನು ಬೇಕು ನೋಡಿ ಅದನ್ನು ಮಾಡಿಕೊಂಡ್ರು. ಇವಾಗ ಇದ್ರ ಮೇಲೆ ಒಂದು ಅದೇ ಥರ ಬಾಕ್ಸ್ ಇಟ್ಟು ಅದ್ರ ಮೇಲೆ ಪ್ಲೇಟ್ನ ಕೂರಿಸ್ತೀವಿ. ಆ ಪ್ಲೇಟಲ್ಲಿ ಜೇನುಹುಳ ಕಟ್ಟುತ್ತೆ. ಸೊ ಮತ್ತೆ ಸ್ಟಾರ್ಟ್ ಮಾಡುತ್ತೆ ಜೇನು ಮಾಡೋಕ್ಕೆ. ಹಾಗೆ ಜೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಅದು ನಾವು ತೆಗಿಬೇಕು ಜೇನುತುಪ್ಪ. ಸೊ ಫ್ರೆಶ್ ಜೇನುತುಪ್ಪನೇ ನಮಗೆ ಸಿಗುತ್ತೆ. ನಿಮಗೆ ಯಾರಿಗಾದ್ರೂ ಜೇನುತುಪ್ಪ ಬೇಕು ಅಂತ ಹೇಳಿದರೆ ಫ್ರೆಶ್ ಜೇನುತುಪ್ಪ, ಯಾವುದೇ ರೀತಿಯಾದಂಥ ಕೆಮಿಕಲ್ ಇಲ್ಲ, ಏನಿಲ್ಲ, ಫ್ರೆಶ್ಶಾಗೇ ಸಿಗುತ್ತೆ. ಸೊ ಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ, ಕೆಳಗೆ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ನಾವು ಇದೊಂದನ್ನೇ ಮಾಡಿಲ್ಲ, ಇನ್ನೂ ಒಂದು 2-3 ಕಡೆ ಇಟ್ಟಿದ್ದೀವಿ. ಸೊ ಮನೆ ಹತ್ರ ಮಕ್ಕಳಿರೋದ್ರಿಂದ ನೋಡೋಣ, ಟ್ರೈ ಮಾಡೋಣ ಮನೆ ಹತ್ರ ಇಡೋಕ್ಕಾಗುತ್ತಾ ಅಂತೇಳಿ ಒಂದೇ ಬಾಕ್ಸಲ್ಲಿ ಇಟ್ಟಿದ್ದೀವಿ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ನಾವು ಕಾಫಿ ತೋಟದಲ್ಲಿ ಇಟ್ಟಿದ್ದೀವಿ. ಈಗ ಕಾಫಿ ಸೀಸನ್ ಇರೋದ್ರಿಂದ ಕಾಫಿ ಹೂಗಳು ಸೀಸನ್ ಎಲ್ಲ ಮುಗೀತು, ಕಾಫಿ ಎಲ್ಲ ಕೊಯ್ದಾಯಿತು. ಇವಾಗ ಹೂ ಸ್ಟಾರ್ಟ್ ಆಗಿದೆ. ಸೊ ಹೂ ಎಲ್ಲ ತುಂಬ ಬಿಡ್ತಾ ಇದೆಯಲ್ಲ, ಹಾಗಾಗಿ ಜೇನುಹುಳಗಳು ಸಂತಾನ ಜಾಸ್ತಿ ಆಗಿಬಿಟ್ಟಿದೆ. ಅದ್ರ ಕೆಲಸ ಮಾಡೋದು ಕೂಡ ತುಂಬ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಹೂ ಬಿಟ್ಟಿರೋದಕ್ಕೋಸ್ಕರ ಸಂತಾನ ಜಾಸ್ತಿ ಆಗಿಲ್ಲ, ಕೆಲಸ ಜಾಸ್ತಿ ಆಗೋಗಿದೆ. ಅದಕ್ಕೆ ಕೆಲಸ ಜಾಸ್ತಿ ಮಾಡ್ತಾ ಇದೆ. ಸೊ ಎಲ್ಲ ಕಡೆಯಿಂದನೂ ಆ ಹೂವಿನ ರಸ ತಗೊಬಂದು ಅದನ್ನು ಕೂಡಿಸಿ ಇಡ್ತಾ ಇದೆ. ಕೆಲಸಗಳು ಜಾಸ್ತಿ ಮಾಡ್ತಾ ಇರೋದ್ರಿಂದ ಇದೊಂದೇ ಇದರಲ್ಲಿ ಆಗಲ್ಲ, ತುಂಬ ಆಗೋಗ್ಬಿಟ್ಟಿದೆ ಜೇನುಹುಳಗಳು. ಇದನ್ನು ನಾವು ಶಿಫ್ಟ್ ಮಾಡಬೇಕಾಗತ್ತೆ. 1 ಕಿಲೋಮೀಟ್ರ್ ದೂರ ಎಲ್ಲಾದರೂ ಒಂದೊಂದು ಬಾಕ್ಸ್ ತೊಗೊಂಡು ಈ ಸ್ವಲ್ಪ ಜೇನುಹುಳನ ಅದಕ್ಕೆ ಹಾಕಿ ದೂರ ಇಡಬೇಕಾಗತ್ತೆ. ಇಲ್ಲಾಂದರೆ ಅದಕ್ಕೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲ, ಕಷ್ಟ ಆಗುತ್ತೆ ಉಳ್ಕೊಳ್ಳೋಕ್ಕೆ. ಹಾಗಾಗಿ ಇವಾಗ ನೀವು ನೋಡ್ತಾ ಇರ್ಬೋದು, ಈ ಥರ ಪ್ಲೇಟನ್ನು ನಾವು ರೆಡಿ ಮಾಡಿ ಇಟ್ಟಿದ್ದೀವಿ. ಇದೇನಕ್ಕೆ ಅಂದರೆ ಈಗ ಮೇಲೊಂದು 8 ಪ್ಲೇಟ್ ಇಡ್ತೀವಿ. ಆ 8 ಪ್ಲೇಟು ನಮಗೆ ಜೇನುತುಪ್ಪ ಕೊಡುತ್ತೆ. ಅದು ಇಷ್ಟು ಕೆಳಗಿರೋದೆಲ್ಲ ಅದಕ್ಕೆ, ಅದು ಮಳೆಗಾಲಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ. ಮೇಲಿರೋದೆಲ್ಲ ಈಗ ನಮಗೆ. ಇನ್ ಕೇಸ್ ಏನಾದರೂ ನಾವು ಈ ರೀತಿ ಮಾಡಿಲ್ಲ ಅಂದರೆ ಜೇನುಹುಳಗಳೆಲ್ಲ ಸೋಂಬೇರಿ ಆಗುತ್ತೆ, ಕೂಡ್ಬಿಟ್ಟು ಎಲ್ಲೂ ಹೊರಗಡೆ ಹೋಗಲ್ಲ, ಅದ್ರ ಪಾಡಿಗೆ ಅದಿದ್ದು ಬಿಡುತ್ತೆ, ಕೆಲಸ ಏನೂ ಮಾಡಲ್ಲ. ಸೊ ಈ ರೀತಿ ನಾವು ಇಡೋದ್ರಿಂದ ನಮಗೆ ಬೇಕಾಗಿರುವಂಥ ಜೇನುತುಪ್ಪ, ಅಥವಾ ಅದನ್ನು ಅಷ್ಟೇ ಸೋಂಬೇರಿ ಮಾಡ್ದಲೇ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲ ಅಂದರೆ ಇರೋ ಜೇನುತುಪ್ಪನೇ ತಿಂದ್ಕೊಂಡು ಸೋಂಬೇರಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅಂತಲೇ ನಾವಿವಾಗ ಮೇಲೆ ಪ್ಲೇಟ್ಗಳೆಲ್ಲ ಇಡ್ತಾ ಇದ್ದೀವಿ.
ಆ್ಯಂಡ್ ನಾನಾಗಲೇ ಹೇಳ್ದಾಗೆ ನಿಮ್ಗೆ ಯಾರಿಗಾದ್ರೂ ಫ್ರೆಶ್ ಜೇನುತುಪ್ಪ ಬೇಕು ಅಂತ ಹೇಳಿದ್ರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಎಷ್ಟು ಬೇಕು ಏನು ಅಂತ ಕೇಳಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಾನು ಪ್ರತಿ ಸಾರಿ ವೀಡಿಯೋ ಹಾಕ್ದಾಗಲೂ ಹೇಳ್ತೀನಿ, ನಿಮಗೇನಾದ್ರು ಡೌಟ್ ಇದ್ದರೆ ಕೇಳ್ಬೋದು, ಕಮೆಂಟ್ಸ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಿರ್ತೀನಿ. ಅದೇ ಥರ ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ನನ್ನನ್ನು ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನಿಮಗೆ ಬೇಕಿದ್ದರೂ ಕೂಡ ನೀವು ಅದು ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನೋಡಿ ಅದಾಗಿದ್ಮೇಲೆ ಈ ಬಾಕ್ಸ್ನ ಮುಚ್ಚುತ್ತಾ ಇದ್ದೀವಿ. ಈಗ ಇಷ್ಟೊಂದು ಜೇನುಹುಳ ಇದೆಯಲ್ಲ, ಇದೆಲ್ಲ ಯಾಕೆ ಇರೋದು ಅಂದರೆ ಜಾಗ ಸಾಕಾಗ್ತಾ ಇಲ್ಲ ಅಂತ ಅದಕ್ಕೆ. ಇವಾಗ ನಾವು ಇದನ್ನು ಏನು ಮೇಲೆ ಪ್ಲೇಟ್ ಕೂರಿಸಿದ್ದೀವಿ ನೋಡಿ, ಇವಾಗ ಸ್ವಲ್ಪ ಜಾಗ ಆಗುತ್ತೆ ಅದಕ್ಕೆ. ನೋಡಿ ಅಲ್ಲಿ ಆ ಬಾಕ್ಸ್ ಒಳಗೇ ಕಟ್ಬಿಟ್ಟಿದೆ. ಅದಕ್ಕೆ ಜಾಗ ಇಲ್ದಲೆ ಏನು ಮಾಡಬೇಕು ಅಂತ ಗೊತ್ತಿಲ್ದಲೆ ಅದೇ ಬಾಕ್ಸ್ ಒಳಗಡೆ ಕಟ್ಬಿಡ್ತಾ ಇದೆ. ಇವಾಗ ನಾವು ಜಾಗ ಮಾಡಿ ಕೊಟ್ಟಿದ್ದೀವಲ್ಲ ಜೇನುತುಪ್ಪ ಮಾಡೋಕ್ಕೆ, ಇವಾಗ ಅದೆಲ್ಲೂ ಹೋಗಲ್ಲ. ಜೇನುತುಪ್ಪ ಮಾಡ್ತಾ ಅದ್ರ ಕೆಲಸ ಅದು ಮಾಡುತ್ತೆ. ಜಾಸ್ತಿ ಹುಳ ಇರೋದ್ರಿಂದ, ಜೇನುಹುಳ ಇರೋದ್ರಿಂದ ಬೇಗ 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 ಕೆಲಸ ಮಾಡುತ್ತೆ. ಸೊ ನಾವು ಇದೇ ಫಸ್ಟ್ ಟೈಮ್ ತೊಗೊಂಡು ಬಂದಿದ್ದು, ಸಾಕ್ತಾ ಇರೋದು. ನೋಡಬೇಕು ಇನ್ನು ಮುಂದಕ್ಕೆ ಅದು ಪ್ರೊಸೀಜರ್ ಎಲ್ಲ ಏನಿರುತ್ತೆ, ಹೇಗೆ ಎಷ್ಟು ತಿಂಗಳಿಗೊಂದ್ಸರಿ ಅದು ಜೇನುತುಪ್ಪ ಮಾಡುತ್ತೆ ಅನ್ನೋದೆಲ್ಲ ಇನ್ನು ನೆಕ್ಸ್ಟು ಬರೋ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ನನಗೂ ಅದ್ರ ಪ್ರೋಸೆಸ್ ಗೊತ್ತಿಲ್ಲ. ಯಾರೋ ಹೇಳಿದ್ದನ್ನ ಕೇಳಿದ್ದೀನಿ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದೇ ವಿನಃ ಅದು ಹೇಗೆ ಏನು ಅಂತ ನಾನು ಪ್ರಾಕ್ಟಿಕಲಾಗಿ ನೋಡಿ ಶೇರ್ ಮಾಡ್ಕೊಳ್ಳೋಕ್ಕೆ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ನಾನಿವಾಗ ಪ್ರಾಕ್ಟಿಕಲಾಗಿ ಅದು ಹೇಗೆ ಮಾಡುತ್ತೆ ಏನು ಅಂತೆಲ್ಲ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಮಳೆ ಬಂದಾಗ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ನ ಹಾಕ್ಬಿಡ್ತೀವಿ. ಸೊ ಅದು ಜೇನುಹುಳಗಳೆಲ್ಲ ನೆನಿಬಾರ್ದು ಅಂತ ಹೇಳಿ. ಮನೆ ಒಳಗಡೆನೂ ಓಡಾಡುತ್ತೆ, ಮಕ್ಕಳು ಇರ್ತಾರೆ. ಹಾಗೆ ಜೇನುಹುಳ ನಮಗೇನು ಮಾಡಲ್ಲ. ಅದು ಮನೆ ಒಳಗಡೆ ಬಂದರೆ ನಾವೇ ಕಿಟಕಿ ಬಾಗಿಲು ಏನಾದ್ರು ತೆಗೆದು ಹೋಗು ಅಂತ ಕಳಿಸ್ತೀವಿ. ನನಗನ್ಸುತ್ತೆ ನಮ್ಮ ಮಾತಿಗೆ ಅದು ರೆಸ್ಪಾನ್ಸ್ ಮಾಡುತ್ತೆ ಅಂತ ನನಗೆ ಪರ್ಸ್ನಲಿ ಫೀಲ್ ಆಗುತ್ತೆ. ಅಂದರೆ ನಾವೇನಾದ್ರು ಹೇಳಿದ್ರೆ ಅದಕ್ಕೆ ಇದು ನಿಮಗೆ ಸ್ಟುಪಿಡ್ ಅನ್ನಿಸ್ಬೋದು. ತುಂಬ ಸರಿ ನನಗೆ ಅನಿಸಿದೆ. ಆ್ಯಂಡ್ ಗಿಡಗಳ ಹತ್ರ, ಹೂವಿನ ಗಿಡಗಳ ಹತ್ರನೂ ನಾನು ಜಾಸ್ತಿ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಅದು ಆಗಲೇ ಹೇಳಿದಾಗೆ ನಿಮಗೆ ಸ್ಟುಪಿಡ್ ಅನ್ನಿಸ್ಬೋದು, ಆದರೆ ನನಗದು ತುಂಬಾ ಸ್ಪಂದಿಸುತ್ತೆ ನನ್ನ ಮಾತಿಗೆ ಅಂತ ನಂಗೆ ಅನಿಸುತ್ತೆ. ಹಾಗೆ ಇವಾಗ ಜೇನುಹುಳಗಳನ್ನೆಲ್ಲ ಅದರೊಳಗೆ ಇಟ್ಟು ಅದನ್ನು ಕವರ್ ಮಾಡಿ, ಇನ್ನು ನಮ್ಮದು ನೆಕ್ಸ್ಟ್ ಏನು ಕೆಲಸ ಇದೆ ಅದನ್ನು ನಾವೀಗ ಮಾಡಬೇಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಹೀಗೆ ವೀಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ನೀವೇನಾದ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರಾದರೂ ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಂದು ಬರ್ತಾ ಬರ್ತಾ ವಾಚಿಂಗ್ ಅವರ್ಸ್ ಕಮ್ಮಿ ಆಗ್ತಾ ಬರ್ತಾ ಇದೆ. ನಾನು ಆದಷ್ಟು ಸ್ಟ್ರಗಲ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಒಂದೊಂದು ಸರಿ ಅಂದ್ಕೊಂಡ್ಬಿಡ್ತೀನಿ, ಬೇಡವೇ ಬೇಡ, ಬಿಟ್ಬಿಡೋಣ ಯೂಟ್ಯೂಬ್, ಇದರಿಂದ ಏನು ಯೂಸ್ ಇದೆ ಅಂತೇಳಿ. ಸೊ ಮನೇಲಿ ಸುಮ್ಮನೆ ಇರೋದಕ್ಕಿಂತ ಈ ರೀತಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ನೆಕ್ಸ್ಟು ಇನ್ನು ನಾನು ವಿಡಿಯೋ ಮಾಡೋದು ಜಸ್ಟ್ ನನ್ನ ಖುಷಿಗೋಸ್ಕರ. ಏನಾದರೂ ಇದ್ದರೆ ಶೇರ್ ಮಾಡ್ಕೊಳ್ತೀನಿ. ಇನ್ನು ನನಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಇಬ್ಬರು ಮಕ್ಕಳನ್ನ ಇಟ್ಕೊಂಡು ನಿಜವಾಗ್ಲೂ ನಾನೇನು ಜಸ್ಟ್ ನಾನು ಡೈಲಿ ಏನೇನು ಕೆಲಸ ಮಾಡ್ತೀನಿ ಅಥವಾ ಏನಾದರೂ ಒಂದು ಒಳ್ಳೆಯ ವಿಶೇಷ ಇದ್ದರೆ ಮಾತ್ರ ಇದರಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ.